ಈ ಎತ್ತಿನ ಹೆಸರು ಸೂರ್ಯ 108 ಅಂತ. 108 ಎಂಬುದು ಇದರ ವೇಗವನ್ನ ನೋಡಿ ಅಭಿಮಾನಿಗಳಿಟ್ಟ ಹೆಸರು. ಸದ್ಯಕ್ಕೆ ತೆರಬಂಡಿ ಸ್ಪರ್ಧೆಯಲ್ಲಿ ಸಾಕಷ್ಟು ಸೌಂಡ್ ಮಾಡುತ್ತಿರುವ ಸೂರ್ಯ ಮೊದಲಿಗೆ ತನ್ನ ತೆರಬಂಡಿ ಪ್ರಯಾಣವನ್ನ ಬಿಜಾಪುರ ಜಿಲ್ಲೆಯ ಕನಬೂರ್ ಎಂಬ ಊರಿನಿಂದ ಆರಂಭಿಸಿದ. ನಂತರ 8 ಲಕ್ಷ ರೂಪಾಯಿಗಳಿಗೆ ಹಾರೋಗೇರಿ, ಅಲ್ಲಿಂದ 12 ಲಕ್ಷ ರೂಪಾಯಿಗಳಿಗೆ ಅಕ್ಕಿಮರಡಿಗೆ ಬಂದು ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದ. ಈ ಎತ್ತು ಮೈದಾನಕ್ಕಿಳಿದರೆ ಬಹುಮಾನ ಕಟ್ಟಿಟ್ಟ ಬುತ್ತಿ ಎಂಬಂತೆ ತನ್ನ 5 ವರ್ಷಗಳ ತೆರಬಂಡಿ ಪ್ರಯಾಣದಲ್ಲಿ ಸೋಲನ್ನೇ ಕಾಣದ ಈ ಸೂರ್ಯ ಸ್ಪರ್ಧೆಗಳಲ್ಲಿ ಬಹುಮಾನಗಳಿಲ್ಲದೆ ಹಿಂತಿರುಗಿ ಹೋದ ಇತಿಹಾಸವೇ ಇಲ್ಲ. ಅಷ್ಟೇ ಅಲ್ಲದೆ 2022-23ನೇ ಇಸ್ವಿಯಲ್ಲಿ ಬುದ್ನಿಯ ರಾಮನ ಜೊತೆಗೂಡಿ ಸತತ 27 ಮೈದಾನಗಳಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿ ಸಾಲು ಮೈದಾನಗಳ ಸರದಾರನಾಗಿ ನಿಂತಿದೆ. ಮೈದಾನಗಳನ್ನ ಗೆಲ್ಲುತ್ತಾ ಹೋದಂತೆ ಸೂರ್ಯನ ಖ್ಯಾತಿ ಮತ್ತಷ್ಟು ಹೆಚ್ಚಾಯಿತು. ಕೆಲವು ದಿನಗಳವರೆಗೆ ರಾಮ ಕಾರಣಾಂತರಗಳಿಂದ ಮೈದಾನದಿಂದ ದೂರ ಉಳಿದನಷ್ಟೇ ತಡ. ಅದೇ ಸಮಯದಲ್ಲಿ ಮತ್ತೆ ಸೂರ್ಯನ ಜೊತೆ ಹೆಗಲು ಕೊಟ್ಟು ನಿಲ್ಲಲು ಬಂದವ ಕರ್ನಾಟಕ ಕಿಂಗ್ ಎಂದೇ ಖ್ಯಾತಿಯಾದ ಮುರುಗುಂಡಿ. ಸೂರ್ಯ ಮತ್ತು ಮುರುಗುಂಡಿ ಮೊದಲಿನಿಂದಲೂ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ 100ಕ್ಕೂ ಹೆಚ್ಚು ಮೈದಾನಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಈ ಸೆಂಚುರಿ ಸ್ಟಾರ್ಗಳು ಮೈದಾನಕ್ಕಿಳಿದರೆ ಈಗಲೂ ನೋಡುಗರನ್ನ ನಿಬ್ಬೆರಗಾಗಿಸುತ್ತವೆ. ಸೂರ್ಯ ತನ್ನ ಒಟ್ಟು 5 ವರ್ಷಗಳ ತೆರಬಂಡಿ ಪ್ರಯಾಣದಲ್ಲಿ ಸರಿಸುಮಾರು 30 ಬೈಕ್, 50 ಲಕ್ಷ ಹಣ ಹಾಗೂ ಸಾಕಷ್ಟು ಬೆಳ್ಳಿ ಬಂಗಾರವನ್ನ ತನ್ನ ಮುಡಿಗೇರಿಸಿಕೊಂಡು ಸೋಲಿಲ್ಲದ ಸರದಾರ ಎಂಬ ಬಿರುದಿಗೆ ಪಾತ್ರವಾಗಿದೆ. ಇತ್ತೀಚೆಗಷ್ಟೇ ತನ್ನ ಜೊತೆಗಾರ ಮುರುಗುಂಡಿಯೊಂದಿಗೆ ಸೇರಿ 36 ಲಕ್ಷ ರೂಪಾಯಿಗಳಿಗೆ ಮಹಾಲಿಂಗಪುರಕ್ಕೆ ಮಾರಾಟವಾಗಿ ಹೊಸ ದಾಖಲೆಯನ್ನು ಕೂಡ ಸೃಷ್ಟಿಸಿವೆ. ಇದಿಷ್ಟು ಸೂರ್ಯನ ಯಶೋಗಾಥೆಯಾದರೆ ಮುರುಗುಂಡಿಯ ಚರಿತ್ರೆ ಇದಕ್ಕೂ ರೋಮಾಂಚಕರವಾಗಿದೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ.